ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಚಿಕನ್ನಲ್ಲಿ ಒಂದೇ ಥರ ರೆಸಿಪಿ ತಿಂದು ಬೇಜಾರಾಗಿದೆಯಾ? ಚಿಕನ್ ಸಾರು, ಚಿಕನ್ ಸುಕ್ಕ, ಚಿಕನ್ ಫ್ರೈ ಇದೇ ಥರ ಮಾಡಿ ಬೋರ್ ಆಗಿದ್ದರೆ ನಾನಿವತ್ತೊಂದು ಒಳ್ಳೆ ಕಾಂಬೋ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಗೀ ರೈಸ್, ಅದಕ್ಕೆ ರಿಚ್ ಆಗಿರೋ ಚಿಕನ್ ಕುರ್ಮಾ. ಒಂದಿನ ನಿಮ್ಮ ಡಿನ್ನರ್ ಅಥವಾ ಲಂಚ್ಗೆ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಡಿನ್ನರ್ ಅಥವಾ ಲಂಚನ್ನು ಸ್ಪೆಷಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 1 kg ಚಿಕನನ್ನು ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ 1 kg ಚಿಕನ್ಗೆ ಆಗುವಷ್ಟು ಸಾಮಗ್ರಿಗಳನ್ನು ಹೇಗೆ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು 2 kg ತೊಗೊಂಡ್ರೆ ಇದನ್ನು ಡಬಲ್ ಕ್ವಾಂಟಿಟಿಲಿ ತಗೊಳ್ಳಿ. ಇಲ್ಲಿ ಮಸಾಲಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, 2 ಏಲಕ್ಕಿ, 5 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಳದಿ ಪುಡಿ, ಹಾಗೆ ಇದು ಜಾವಿತ್ರಿ ಅಂತಾರೆ, ಈ ಜಾಯಿಕಾಯಿದ್ದು ಹೂ ಇದು, ಹಾಗೆ ಒಂದು ಚಿಕ್ಕ ಪೀಸಷ್ಟು ಜಾಯಿಕಾಯಿ, 1.5 ಇಂಚಷ್ಟು ಚಕ್ಕೆ, ಖಾರಕ್ಕೆ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು, ಆದರೆ ಈ ಥರ ಮೆಣಸನ್ನು ತೊಗೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಹಾಗೆ ಅರ್ಧ ಕಪ್ಪಷ್ಟು ಮೊಸರು. ಇಲ್ಲಿ 15 ಬಾದಾಮನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಬೇಕು, ಹಾಗೆ 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಬೇಕು. ನೀವು ಗೋಡಂಬಿ ಮತ್ತು ಬಾದಾಮಿ ಬದಲಾಗಿ ಗಸಗಸೆಯನ್ನು ಕೂಡ ಹುರಿದು ಯೂಸ್ ಮಾಡ್ಕೋಬೋದು, ಸೇಮ್ ಟೇಸ್ಟ್ ಕೊಡುತ್ತೆ ನಿಮಗೆ. ಇಲ್ಲಿ 5 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಏನಾದರೂ ಮೀಡಿಯಮ್ ಸೈಜ್ ಬಳಸೋದಾದರೆ 6 ರಿಂದ 7 ಬೇಕಾಗುತ್ತೆ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು 3 ಟೇಬಲ್ ಸ್ಪೂನ್ ಆಯಿಲ್ನ ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಣ್ಣೆ ಮತ್ತು ತುಪ್ಪನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಕೂಡ ಬಳಸ್ಬೋದು. ರೆಸಿಪಿ ಸ್ಪೆಷಲ್ ಆಗಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಬೇಕು. ಒಂದೇ ಸರಿ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ಮೊದಲನೇದಾಗಿ ಇಲ್ಲಿ ನಾನು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪದ ಮಿಕ್ಸ್ಚರನ್ನು ಹಾಕಿ ಇದು ಬಿಸಿಯಾದ ತಕ್ಷಣ ಹಚ್ಚಿಟ್ಕೊಂಡಿರುವ ಪೂರ್ತಿ ಈರುಳ್ಳಿನ ಹಾಕಿಬಿಟ್ಟು ಹುರಿಬೇಕು. ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಮಸಾಲೆಗಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಚಕ್ಕೆ, ಲವಂಗ, ಜಾಯಿಕಾಯಿ, ಜಾವಿತ್ರಿ, ಕೊತ್ತಂಬರಿ, ಜೀರಿಗೆ ಇವುಗಳನ್ನೆಲ್ಲ 8 ರಿಂದ 10 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದರೆ ಸಾಕು. ತುಂಬ ರೋಸ್ಟ್ ಆಗಬೇಕಂತ ಏನಿಲ್ಲ, ಇದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಮೆಣಸಿನಕಾಯಿ, ಹಾಗೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡು ಸ್ವಲ್ಪ ಗರಿ ಆಗೋ ತನಕ ಹುರ್ಕೊಡ್ತಾ ಇದ್ದೀನಿ. 2 ಸಾಮಗ್ರಿಗಳನ್ನು ಹುರಿದ ನಂತರ ಒಟ್ಟಾಗಿ ನೀವು ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಪೌಡರ್ ರೆಡಿಯಾಗಿದೆ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಈ ಥರ ಡಾರ್ಕ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಈರುಳ್ಳಿನ ಎತ್ಕೊಂಡು ನಾವು ಗ್ರೇವಿಗೆ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅರ್ಧ ಭಾಗ ಈರುಳ್ಳಿನ ಇದರಲ್ಲೇ ಇಡ್ತಾ ಇದ್ದೀನಿ, ಹಾಗೆ ಇನ್ನರ್ಧ ಭಾಗ ಈರುಳ್ಳಿನ ಗ್ರೇವಿಗೋಸ್ಕರ ಎತ್ತಿಟ್ಕೋತಾ ಇದ್ದೀನಿ. ಈಗ ಇದೇ ಪಾತ್ರೆಗೆ ಚಿಕನ್ ಮತ್ತು ಹಳದಿ ಪುಡಿನ ಸೇರಿಸ್ಬಿಟ್ಟು ನೀವು ಉಪ್ಪು ಹಾಕೋ ಮೊದಲೇ ಚಿಕನ್ನಲ್ಲಿ ನೀರು ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಒಂದು ಸಾರಿ ಈ ಥರ ಚಿಕನ್ನಲ್ಲಿರುವ ನೀರಿನ ಅಂಶ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವ ಹಸಿ ವಾಸನೆ ಹೋಗೋ ತನಕ ಮತ್ತೆ ಇದನ್ನು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮಸಾಲ ಪೌಡರ್ ಹಾಗೂ ಸಾಲ್ಟನ್ನು ಸೇರಿಸ್ಕೊಳ್ಳಿ. ನಾವು ಈರುಳ್ಳಿ ಫ್ರೈ ಮಾಡುವಾಗಲೂ ಉಪ್ಪನ್ನು ಹಾಕಿದ್ದೀವಿ, ಸೊ ಹಾಗಾಗಿ ನೀವು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಕೊಂಡು ಬೇಯೋಕೆ ಇಟ್ಬಿಡೋಣ. ಅಷ್ಟರಲ್ಲಿ ನಮಗೆ ಇದಕ್ಕೆ 2 ಪೇಸ್ಟ್ ಪ್ರಿಪೇರ್ ಮಾಡೋಕ್ಕಿದೆ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಸಾರಿ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಬೇಯೋಕ್ಕಿಡ್ಬೋದು. ಈಗ ಮೊದಲು ಪ್ರಿಪೇರ್ ಮಾಡ್ಕೊಳ್ಳೋಬೇಕಾಗಿರೋ ಪೇಸ್ಟ್ ಅಂದರೆ ನಾವು ಹುರಿದಿಟ್ಕೊಂಡಿರೋ ಈರುಳ್ಳಿ ತೆಗೆದಿಟ್ಟಿವಲ್ಲ, ಆ ಈರುಳ್ಳಿನ ನಾವು ಏನು ಇಟ್ಕೊಂಡಿದ್ದೀವಿ ಅರ್ಧ ಕಪ್ ಮೊಸರು, ಅದ್ರ ಜೊತೆ ಯಾವುದೇ ನೀರನ್ನು ಸೇರಿಸದೆ ಹಾಗೆ ನೀವು ರುಬ್ಕೋಬೇಕಾಗತ್ತೆ. ಹೀಗೆ ಈರುಳ್ಳಿ ಮತ್ತು ಮೊಸರಿನ ಪೇಸ್ಟ್ ರೆಡಿಯಾಗಿದ್ದ ನಂತರ ನೆಕ್ಸ್ಟ್ ನಾವು ಇದೇ ಮಿಕ್ಸಿ ಜಾರ್ಗೆ ಈ ಗೋಡಂಬಿ, ಬಾದಾಮಿ ಹಾಗೂ ತೆಂಗಿನಕಾಯನ್ನು ಇದಕ್ಕೆ ಎಷ್ಟು ಅಗತ್ಯವಿದೆಯೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಇವಾಗ 2 ಪೇಸ್ಟ್ಗಳು ಕೂಡ ರೆಡಿಯಾಗಿದೆ. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಈಗ ಬೇಯ್ತಾ ಇರೋ ಚಿಕನ್ಗೆ ನಾವು ಮೊಸರು ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯೋಕ್ಕಿಡಬೇಕಾಗುತ್ತೆ. ಇಲ್ಲಿ ಚಿಕನ್ 95% ಅಷ್ಟು ಕುಕ್ ಆಗಿದೆ. ಕೊನೆಯದಾಗಿ ಇದಕ್ಕೆ ನಾವು ಮಾಡಿಟ್ಕೊಂಡಿರುವ ತೆಂಗಿನಕಾಯಿ ತುರಿ, ಗೋಡಂಬಿ, ಬಾದಾಮಿ ಪೇಸ್ಟನ್ನು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿನ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಸೆಮಿ ಗ್ರೇವಿ ಬೇಕಾ ಅಥವಾ ಸಾಂಬಾರ್ ಥರ ಕನ್ಸಿಸ್ಟೆನ್ಸಿ ಬೇಕಂತ ಈಗ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ 5 ನಿಮಿಷ ಕುದಿಸಿದ್ರೆ ಸೂಪರಾಗಿ ಚಿಕನ್ ಕುರ್ಮಾ ರೆಡಿಯಾಗಿಬಿಡುತ್ತೆ.
ಕೂರ್ಮ ಅಂತೂ ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಗೀ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಗ್ರೇವಿ ರಿಚ್ಚಾಗಿ ಹೆವಿಯಾಗಿದ್ದವಾಗ ಗೀ ರೈಸನ್ನು ತುಂಬ ಸಿಂಪಲ್ಲಾಗಿ ಮಾಡಿದರೆ ನಿಮಗೆ ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇಲ್ಲಿ ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಶಾಯಿ ಜೀರ ತೊಗೊಂಡಿದ್ದೀನಿ. ನೀವು ಇದಿಲ್ಲ ಅಂದರೆ ನಾರ್ಮಲ್ ಜೀರ ಯೂಸ್ ಮಾಡ್ಬೋದು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, ಒಂದು 5-6 ಲವಂಗ, 2 ರಿಂದ 3 ಇಂಚಷ್ಟು ಚಕ್ಕೆ, 4 ಏಲಕ್ಕಿ, ಹಾಗೆ ಒಂದು 3-4 ಪಲಾವ್ ಎಲೆ. ತುಪ್ಪ ಬಿಸಿ ಆಗ್ತಿದ್ದಂಗೆ ಇದೆಲ್ಲ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಒಂದು 2 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಈ ಗೋಡಂಬಿ ಚೂರುಗಳು ಲೈಟಾಗಿ ಕಂದು ಬಣ್ಣಕ್ಕೆ ತಿರುಗ್ತಿದ್ದಂಗೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಬಿಟ್ಟು ಸೇರಿಸಿ ಒಂದು 2 ನಿಮಿಷ ಆದರೂ ಈ ಅಕ್ಕಿನ ಹೀಗೆ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡೋದ್ರಿಂದ ಅನ್ನ ತುಂಬ ಉದುರುದ್ರಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 4 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋದು 2 ಲೋಟ ಅಕ್ಕಿ, ಅದಕ್ಕೆ 4 ಲೋಟ ನೀರನ್ನು ಸೇರಿಸಬೇಕು. ನೆಕ್ಸ್ಟ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಯಾವಾಗಲೂ ಗೀ ರೈಸ್ಗೆ ತುಂಬ ಲೈಟಾಗಿ ಹಾಕ್ಕೊಳ್ಬೇಕು. ಇದ್ರ ಜೊತೆ ಸೇರಿಸ್ಕೊಳ್ಳೋ ಕಾಂಬಿನೇಷನ್ಗೂ ಕೂಡ ನಾವು ಉಪ್ಪು ಕರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪನ ಹಾಕೋಬೇಕು. ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಹೊಡೆಸ್ಕೋತಾ ಇದ್ದೀನಿ. ಈಗ 2 ವಿಸಿಲ್ ಆಗಿ ಕುಕ್ಕರ್ ಪೂರ್ತಿಯಾಗಿ ಕೂಲ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅನ್ನ ಅಥವಾ ಏನು ಗೀ ರೈಸ್ ಇದೆಯಲ್ಲ ತುಂಬ ಉದ್ರುದ್ರಾಗಿ ಬಂದಿದೆ. ನಾನು ಹೇಳೋ ಪ್ರಕಾರನೇ ನೀವು ಮಾಡಿದರೆ ನಿಮಗೆ ಇದೇ ಟೆಕ್ಸ್ಚರಲ್ಲಿ ನಾರ್ಮಲ್ ರೈಸಲ್ಲೇ ಗೀ ರೈಸ್ ಹೀಗೆ ಉದ್ರುದ್ರಾಗಿ ಸಿಗುತ್ತೆ. ಗೀ ರೈಸನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು ಹಾಗೆ ಇನ್ನೂ ಅನೇಕ ಮಸಾಲೆಗಳನ್ನು ಹಾಕಿ ಕೂಡ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ನಾನು ಮಾಡಿರೋದು ಸಿಂಪಲ್ ವೇಯಲ್ಲಿ. ನೀವು ಕೂಡ ಈ ಕಾಂಬೋನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.